ಶ್ರೀ ಗುರುಭ್ಯೋ ನಮಃ. ಮಾಯಕಾರಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆಮಹದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇವತ್ತು ಮಾತನಾಡ್ತಾ ಇರುವಂಥ ವಿಷಯ ಬಂದು ನಿಗೂಢವಾಗಿರುವಂತಹ ಪ್ರಾಚೀನವಾಗಿರುವಂತಹ ಕವಡೆಶಾಸ್ತ್ರ. ಆ ಕವಡೆಶಾಸ್ತ್ರದ ಪ್ರಕಾರ ಈ ವಾರ ಯಾವ್ಯಾವ ರಾಶಿಯವರಿಗೆ ಹೇಗೆ ಇದೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗಾದರೆ ಈ ವಾರದ ಹೈಲೈಟ್ಸನ್ನು ನೋಡೋದಾದರೆ ಫೆಬ್ರವರಿ 16ನೇ ತಾರೀಕಿಂದ ಫೆಬ್ರವರಿ 22ನೇ ತಾರೀಕುವರೆಗೆ ಶ್ರೀ ಶಕೆ 1946ನೇ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷ. ಈ ವಾರದಲ್ಲಿರುವಂತಹ ವಿಶೇಷಗಳ ಬಗ್ಗೆ ಒಂದು ಸಾರಿ ಗಮನ ಹರಿಸೋದಾದರೆ 16ನೇ ತಾರೀಕು ಅಂದರೆ ಇವತ್ತು ಉತ್ನಳ್ಳಿಯಲ್ಲಿ ಜಾತ್ರೆ ನಡೀತಾ ಇರುವಂಥದ್ದು ಮತ್ತು ಸಂಕಷ್ಟಹರ ಚೌತಿ ಇದೆ. ರಾತ್ರಿ 9:31 ಚಂದ್ರೋದಯ ಇರುವಂಥದ್ದು. ಅದನ್ನು ಬಿಟ್ಟರೆ ಈ ವಾರ ಅಂಥ ವಿಶೇಷವಾದಂಥದ್ದು ಏನೂ ಇಲ್ಲ ಅಂತ ಹೇಳ್ತಾ ಇನ್ನು ಈ ವಾರದ ಕವಡೆಶಾಸ್ತ್ರದ ಪ್ರಕಾರ ಯಾವ್ಯಾವ ರಾಶಿಯವ್ರಿಗೆ ಹೇಗಿದೆ ಅನ್ನುವಂಥ ವಿಚಾರವನ್ನು ನೋಡೋಣ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಮೊದಲನೇದಾಗಿ ಮೇಷರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೇಷರಾಶಿಯವರಿಗೆ 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ನೋಡಿ ಈ ವಾರ ಎಷ್ಟು ಚೆನ್ನಾಗಿದೆ ನಿಮಗೆ ಅಂದರೆ ವೈರಿಗಳನ್ನು ಜಯಿಸುವಂಥದ್ದು. ಕೈಗೊಂಡ ಕಾರ್ಯದಲ್ಲಿ ಈ ವಾರ ಅನುಕೂಲಗಳು, ಕಾರ್ಯಸಿದ್ಧಿ ಆಗುವಂಥದ್ದು, ಧನ ಮತ್ತು ಮಾನಲಾಭ ಆಗುವಂಥದ್ದು, ಮನಸ್ಸಿನಂತೆ ಕೆಲಸ ನೆರವೇರುವಂಥದ್ದು, ಸುಖ ಇರುವಂಥದ್ದು, ಒಂದಷ್ಟು ಮನೆಯಲ್ಲಿ ಸಂತೋಷದ ವಾತಾವರಣ, ಉದ್ಯೋಗ ವ್ಯವಹಾರದಲ್ಲಿ ಒಂದಷ್ಟು ಸುಖ ಸಂತೋಷದ ವಾತಾವರಣಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕವಾಗಿದೆ. ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ 2, 4, 6, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಸುಖವಿದೆ, ಕಾರ್ಯದಲ್ಲಿ ಅನುಕೂಲವೂ ಇದೆ. ನೀನು ಅಂದುಕೊಂಡಂಥ ಕೆಲಸದಲ್ಲಿ ಯಾವ ರೀತಿಯ ಸಂಶಯವನ್ನು ಇಟ್ಕೋಬೇಡಪ್ಪ, ಎಲ್ಲ ರೀತಿಯ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕವಡೆಶಾಸ್ತ್ರದ ಪ್ರಕಾರ ಬರ್ತಾ ಇದೆ. ಒಟ್ಟಾರೆಯಾಗಿ ಈ ವಾರ ವೃಷಭ ರಾಶಿಯವರಿಗೆ ಶುಭದಾಯಕವಾಗೇ ಇದೆ. ಇನ್ನು ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವರಿಗೆ 3, 3, 6, 3, 9, 9, 3, 12, 2, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ನೋಡಿ ಮಿಥುನ ರಾಶಿಯವರಿಗೆ ವಾರ ಒಂದಷ್ಟು ಧನಲಾಭ, ಒಂದಷ್ಟು ಆಭರಣ ಆಸ್ತಿಯನ್ನು ಖರೀದಿ ಮಾಡುವಂತಹ ಯೋಗ ಮತ್ತು ಕಳೆದು ಹೋದಂತಹ ವಸ್ತುಗಳು, ಕಳೆದು ಹೋದಂತಹ ಪ್ರೀತಿ ಸ್ನೇಹಗಳು ಈ ವಾರ ಸಿಗುವಂಥದ್ದು. ಧನಲಾಭ ಮತ್ತು ಅನೇಕ ದಿನಗಳಿಂದ ಪೀಡಿಸ್ತಾ ಇರುವಂತಹ ಕಾಯಿಲೆಗಳೆಲ್ಲವೂ ಕೂಡ ಈ ವಾರ ಕಡಿಮೆ ಆಗುವಂಥ ಯೋಗ ನಿಮಗಿದೆ. ಇದು ಈ ವಾರದ ಮಿಥುನ ರಾಶಿಯವರ ಫಲ. ಇನ್ನು ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ ಈ ವಾರ ಕರ್ಕಾಟಕ ರಾಶಿಯವರಿಗೆ 3, 3, 6, 2, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಶತ್ರುಬಾಧೆ ಕಡಿಮೆ ಆಗುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನಮಾನ ಲಾಭ ಆಗುತ್ತೆ, ಮನಸ್ಸಿನಂತ ಕೆಲಸಗಳು ನೆರವೇರುತ್ತೆ, ಜಯವೂ ಇದೆ, ಏನು ಯೋಚನೆ ಮಾಡಬೇಡಿ ಅಂತೇಳಿ ಬರ್ತಾ ಇದೆ. ಕವಡೆಶಾಸ್ತ್ರದ ಪ್ರಕಾರ ಕರ್ಕಾಟಕ ರಾಶಿಯವರು ಕೂಡ ಈ ವಾರ ವಿಶೇಷವಾದಂತಹ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ ಸಿಂಹರಾಶಿಯವರಿಗೆ 3, 3, 6, 6, 3, 9, 9, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸಿಂಹರಾಶಿಯವ್ರಿಗೆ ಈ ವಾರ ಚೆನ್ನಾಗಿಲ್ಲ, ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಸಿಂಹರಾಶಿಯವರು ಈ ವಾರ ಏನಾದರೂ ಎಚ್ಚರಿಕೆಯಿಂದ ಕೆಲಸ ಮಾಡಲಿಲ್ಲ ಅಂದರೆ ಧನ ಮಾನ ಹಾನಿ ಆಗುತ್ತೆ, ಸಮಸ್ಯೆ ಆಗುತ್ತೆ, ದುಡ್ಡನ್ನು ಕಳ್ಕೊತೀರಿ, ಮೋಸ ಹೋಗ್ತೀರಿ, ಅನಾನುಕೂಲಗಳಾಗ್ತದೆ. ಅದರಿಂದ ಈ ಸಿಂಹರಾಶಿಯವರು ಈ ವಾರ ಸ್ವಲ್ಪ
ನಿಮ್ಮ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ನೀವು ಮಾಡಬೇಕಾಗಿರುವಂಥದ್ದು ವಾರದ ಆರಂಭದ ದಿನ ಶಿವನ ದರ್ಶನವನ್ನು ಮಾಡಿ ಶಿವನಿಗೆ ವಿಶೇಷವಾಗಿ ಬಿಲ್ಪತ್ರೆ ಮತ್ತು ಹಾಲನ್ನು ಅರ್ಪಣೆ ಮಾಡಿ ನಂತರ ಈ ವಾರ ನಿಮ್ಮ ಕೆಲಸವನ್ನು ಪ್ರಾರಂಭ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಕನ್ಯಾ ರಾಶಿಯವರಿಗೆ 3, 3, 6, 6, 3, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರ್ತಾರೆ ಮತ್ತು ರಾಜ ಸನ್ಮಾನ ಅಂದರೆ ಒಂದಷ್ಟು ಗೌರವ ಸನ್ಮಾನಗಳು ಸಮಾಜದಲ್ಲಿ ದೊರೆಯುವಂಥದ್ದು. ಕಾರ್ಯದಲ್ಲಿ ಸಿದ್ಧಿ, ಜಯ ಮತ್ತು ಲಾಭ ಇದೆ. ಈ ವಾರ ಒಂದಷ್ಟು ಅನುಕೂಲಗಳಂತೂ ಕಟ್ಟಿಟ್ಟ ಬುತ್ತಿ. ಕನ್ಯಾ ರಾಶಿಯವರಿಗೆ ಈ ವಾರ ಚೆನ್ನಾಗಿದೆ. ಇನ್ನು ತುಲಾ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ತುಲಾ ರಾಶಿಯವರಿಗೆ 3, 3, 6, 3, 9, 9, 3, 12, 12, 2, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ತುಲಾರಾಶಿಯವರಿಗೆ ಧನಲಾಭ, ಆಭರಣವನ್ನು ಖರೀದಿ ಮಾಡುವಂಥ ಯೋಗ, ಒಂದಷ್ಟು ಮನೆ ಬದಲಾವಣೆ, ಮನೆ ಸಿಕ್ಕುವಂಥದ್ದು, ಬಾಡಿಗೆ ಮನೆ, ಬೊಗ್ಗೆದ ಮನೆ ಬದಲಾಯಿಸುವಂಥ ಯೋಗ, ಕಳೆದು ಹೋದಂತಹ ವಸ್ತುಗಳು, ಪ್ರೀತಿ, ಸ್ನೇಹ ಎಲ್ಲವೂ ಕೂಡ ಸಿಗುತ್ತೆ. ಅನೇಕ ದಿನಗಳಿರುವಂತಹ ಮಾನಸಿಕವಾದಂಥ ಅಶಾಂತಿ ದೂರ ಆಗುವಂಥ ವಾರ. ಧನಲಾಭ, ಶಾರೀರಿಕ ಸೌಖ್ಯವೂ ಕೂಡ ನಿಮಗೆ ಸಿಗುತ್ತೆ. ತುಲಾರಾಶಿಯವರಿಗೆ ಈ ವಾರ ಭಾಳ ಚೆನ್ನಾಗಿದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರಿಗೆ 3, 3, 6, 6, 3, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುವಂಥದ್ದು, ತುಂಬ ದಿನದಿಂದ ಭೇಟಿ ಮಾಡದಿರುವಂಥವರ ಭೇಟಿಯಾಗುವಂಥದ್ದು, ಸಮಾಜದಲ್ಲಿ ಗೌರವ, ಉದ್ಯೋಗ ವ್ಯವಹಾರದಲ್ಲಿ ಗೌರವ ಪ್ರಾಪ್ತಿ, ಕಾರ್ಯಸಿದ್ಧಿ, ಜಯ ಮತ್ತು ಲಾಭವು ವೃಶ್ಚಿಕ ರಾಶಿಯವ್ರಿಗೆ ಪ್ರಾಪ್ತಿಯಾಗುತ್ತೆ. ಒಟ್ಟಾರೆಯಾಗಿ ಈ ವಾರ ವೃಶ್ಚಿಕ ರಾಶಿಯವ್ರಿಗೆ ಚೆನ್ನಾಗಿದೆ. ಇನ್ನು ಧನುರ್ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಧನುಸ್ ರಾಶಿಯವರಿಗೆ 3, 3, 6, 3, 9 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. 10 ಕವಡೆ ಏನು ಹೇಳ್ತಾ ಇದೆ? ಧನುಸ್ ರಾಶಿಯವರಿಗೆ ಸುಖ ಭೋಜನವಂತೆ, ಒಂದಷ್ಟು ಒಳ್ಳೆಯ ಊಟವನ್ನು ಮಾಡುವಂಥ ಯೋಗ, ಆಪ್ತ ಮಿತ್ರರ ದರ್ಶನವನ್ನು ಮಾಡುವಂಥದ್ದು, ನೀವು ಮಾಡುವಂಥ ಕೆಲಸದಲ್ಲಿ ಅನುಕೂಲ ಆಗುವಂಥದ್ದು. ನೀನು ಅಂದುಕೊಂಡಿರುವಂಥ ಕೆಲಸದಲ್ಲಿ ಸಂಶಯವನ್ನು ಇಟ್ಕೋಬೇಡಪ್ಪ, ಖಂಡಿತವಾಗಿಯೂ ಮಾಡು, ಅನುಕೂಲ ಆಗುತ್ತೆ, ನೀನು ಭಯಪಡಬೇಡ ಅಂತ ಬರ್ತಾ ಇದೆ. ಈ ವಾರ ಧನುಸ್ ರಾಶಿಯವರು ಕೂಡ ಚೆನ್ನಾಗಿದೆ. ಇನ್ನು ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವರಿಗೆ 4, 4, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸಾಡೆ ಸಾಧ್ಯ ಕೊನೆಯ ಹಂತದಲ್ಲಿದ್ದೀರಿ. ಕವಡೆ ಹೇಳ್ತಾ ಇದೆ ವೈರಿಗಳನ್ನು ಜಯಿಸ್ತಿರಂತೆ, ಶತ್ರು ಬಾಧೆಗಳು ಕಮ್ಮಿ ಆಗುತ್ತಂತೆ, ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ಧನಲಾಭ, ಮಾನಪ್ರಾಪ್ತಿ, ಹೋಗಿರುವಂತಹ ಸಮಸ್ಯೆಗಳೆಲ್ಲವೂ ಕೂಡ ಆಗಿರುವಂಥ ಸಮಸ್ಯೆಗಳೆಲ್ಲವೂ ಕೂಡ ಸಾಲ್ವ್ ಆಗುತ್ತೆ. ಮನಸ್ಸಿನಂಥ ಕೆಲಸಗಳು ಈ ವಾರ ನೆರವೇರುತ್ತೆ. ಮಕರ ರಾಶಿಯವ್ರಿಗೆ ಚೆನ್ನಾಗಿದೆ. ಆದರೂ ಒಂದು ಸರಿ ಶಿವ ಆಂಜನೇಯ ದರ್ಶನ ಮಾಡೋದನ್ನು ಮರಿಬೇಡಿ. ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ ಈ ವಾರ ಅಂತ ನೋಡೋಣ. ಕುಂಭರಾಶಿಯವರಿಗೆ 3, 3, 6, 3, 9 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತಪ್ಪ, ಸ್ವಲ್ಪ ಎಚ್ಚರಿಕೆಯಿಂದ ಇರಲಿಲ್ಲ, ಧನ ಮಾನ ಹಾನಿ ಆಗುತ್ತೆ, ಮೋಸ ಹೋಗ್ತೀರಿ, ದುಡ್ಡು ಕಳ್ಕೊತೀರಿ, ಕುಟುಂಬದಲ್ಲಿ ಕಲಹ ಆಗುತ್ತೆ, ವ್ಯವಹಾರದಲ್ಲಿ ನಷ್ಟ ಆಗುವಂಥ ಸಾಧ್ಯತೆ ಇದೆ. ಕುಂಭರಾಶಿಯವರು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಕಾಲಭೈರವನ ಆರಾಧನೆಯನ್ನು ಮಾಡಿ, ಕಾಲಭೈರವನಿಗೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ಈ ವಾರದ ಕೆಲಸವನ್ನು ಪ್ರಾರಂಭ ಮಾಡಿ. ಈ ನೆಗೆಟಿವಿಟಿ ನಿಮಗೆ ಸ್ವಲ್ಪ ಮಟ್ಟಕ್ಕೆ ಕಮ್ಮಿ ಆಗುತ್ತೆ. ಇನ್ನು ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವರಿಗೆ 4, 4, 8, 8, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮೀನರಾಶಿಯವರಿಗೆ ಮನೆಗೆ ಬಂಧುಗಳು ಬರುತ್ತಾರೆ. ಅನೇಕ ದಿನಗಳ ನಂತರ ಅನೇಕರ ಭೇಟಿ ಆಗುವಂಥ ಸಾಧ್ಯತೆ. ಸಮಾಜದಲ್ಲಿ ಗೌರವ, ವ್ಯವಹಾರ ಉದ್ಯೋಗದಲ್ಲಿ ಅನುಕೂಲ ಮತ್ತು ಪ್ರಮೋಷನ್ಸ್ಗಳಾಗುವಂಥದ್ದು ಅಥವಾ ಹೆಚ್ಚಿಗೆ ಸಂಬಳ ಆಗುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ, ಲಾಭ, ಅನುಕೂಲ ಎಲ್ಲವೂ ಕೂಡ ಈ ವಾರ ಆಗುತ್ತೆ. ಒಟ್ಟಾರೆಯಾಗಿ ಮೀನರಾಶಿಯವರು ಕೂಡ ಈ ವಾರ ಚೆನ್ನಾಗಿದೆ ಅಂತ ಹೇಳ್ತಾ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಜೊತೆಗೆ ಇದೇ ಫೆಬ್ರವರಿ 24ನೇ ತಾರೀಕಿಂದ ಹೊಸ ಜ್ಯೋತಿಷ್ಯ ತರಗತಿಗಳು ಪ್ರಾರಂಭ ಆಗ್ತಾ ಇದೆ. ಯಾರೆಲ್ಲರಿಗೂ ಆಸಕ್ತಿ ಇದೆ ಅವರು ಅಡ್ಮಿಷನ್ ಆಗಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ 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 ಶ್ರೀ ಮಾಯಾಕಾರ ಶಂಕರ ಶಂಕರ